am explaining about Pongal festival. Pongal is the harvest festival. It is celebrated in Tamil Nadu and also called Sankranti. Thank you. Hey, excellent. What? Like, okay. That's correct. J. Hey, J. V. ಇಲ್ಲಿ ಅಯ್ಯೇ Thanks. Get a long look.
ಎಂದು ಕರೆಯುತ್ತೇವೆ. ಕಾಲಗಳಲ್ಲಿ 3 ವಿಧಗಳಾಗಿ ವಿಂಗಡಿಸಲಾಗಿದೆ: ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಭೂತಕಾಲ ಎಂದರೆ ನಡೆದ ಹೋದ ಕಾಲವನ್ನು ಸೂಚಿಸುತ್ತದೆ. ಭೂತಕಾಲ ಎಂದು ಕರೆಯುತ್ತೇವೆ. ಉದಾಹರಣೆ, ಅವನು ಊರಿಗೆ ಹೋದನು, ಅವರೆಲ್ಲರೂ ಬೆಂಗಳೂರಿಗೆ ಹೋದರು. ಎರಡನೆಯದು ವರ್ತಮಾನ ಕಾಲ. ವರ್ತಮಾನ ಕಾಲ ಎಂದರೆ ನಡೆಯುತ್ತಿರುವ ಕ್ರಿಯೆಗಳನ್ನು ಸೂಚಿಸುತ್ತದೆ. ವರ್ತಮಾನ ಕಾಲ ಎಂದು ಕರೆಯುತ್ತೇವೆ. ನಾನು ಚೆನ್ನಾಗಿ ನೃತ್ಯ ಆಡುತ್ತೇನೆ, ನಾವೆಲ್ಲರೂ ಒಂದೇ ತರಗತಿಯಲ್ಲಿ ಓದುತ್ತೇವೆ. ಮೂರನೆಯದು ಭವಿಷ್ಯತ್ ಕಾಲ ಎಂದು ಕರೆಯುತ್ತೇವೆ. ಭವಿಷ್ಯತ್ ಕಾಲ ಎಂದರೆ ಮುಂದೆ ನಡೆಯುವ ಕ್ರಿಯೆಗಳನ್ನು ಸೂಚಿಸುತ್ತದೆ. ಭವಿಷ್ಯತ್ ಕಾಲ ಎಂದು ಕರೆಯುತ್ತೇವೆ. ಉದಾಹರಣೆ, ಅವರು ಕತೆ ಬರೆಯುವವರು, ಪಾಠ ಓದುವವರು. ಧನ್ಯವಾದಗಳು ಸರ್. ಅಲ್ಲಿ ಬಿಸಿಲು ಬರ್ತದೆ. ಮನೆಗಳು, ಕೆರೆಗಳು, ಹಣ್ಣುಗಳು. ನನ್ನ ನೆಚ್ಚಿನ ಪೋಷಕರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ವೈದ್ಯಕೀಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಕಾಣಿಸಲ್ಲ. ವಿಷಯ ಕನ್ನಡ. ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಪದ ಒಂದೇ ಅರ್ಥವನ್ನು ಕೊಡುವ ಪದಗಳನ್ನು ಹೊಂದಿದ್ದಾರೆ. ಅಂತಹ ಪದಗಳು ಸಮಾನಾರ್ಥಕ ಪದಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆ, ಕಾಡು, ಅರಣ್ಯ, ಯೋಜನೆ, ಕರೆ, ನಕ್ಷತ್ರ, ವೇಳೆ, ಕಾಲ, ಚಂದ, ಅಂದ, ಅಳತೆ, ಸಮಾನ, ಗೆಳೆಯ, ಮೊದಲಿಗೆ ಪ್ರಥಮ ವಿಭಕ್ತಿ ರಾಮನು, ದ್ವಿತೀಯ ವಿಭಕ್ತಿ ಅನ್ನು ರಾಮನನ್ನು, ತೃತೀಯ ವಿಭಕ್ತಿಯಿಂದ ರಾಮನಿಂದ, ಚತುರ್ಥಿ ವಿಭಕ್ತಿ ಗೆ ರಾಮನಿಗೆ, ಪಂಚಮಿ ವಿಭಕ್ತಿ ದೆಸೆಯಿಂದ ರಾಮನ ದೆಸೆಯಿಂದ, ಷಷ್ಠಿ ವಿಭಕ್ತಿ ರಾಮನ, ಸಪ್ತಮಿ ವಿಭಕ್ತಿ ಅಲ್ಲಿ ರಾಮನಲ್ಲಿ, ಸಂಪೂರ್ಣ ವಿಭಕ್ತಿ ಗೆ ರಾಮರೇ. ಎರಡನೆಯದಾಗಿ ಸಜಾತಿ ವಿಜಾತಿ ಸಂಯುಕ್ತಾಕ್ಷರಗಳು. ಒಂದೇ ಜಾತಿಯ ವಿವಿಧ ಅಕ್ಷರಗಳಿಗೆ ಸ್ವರಗಳನ್ನು ಸೇರಿಸುವುದಕ್ಕೆ ಸಜಾತಿ ವಿಜಾತಿ ಸಂಯುಕ್ತಾಕ್ಷರಗಳು ಎನ್ನುವುದು. ಉದಾಹರಣೆಗೆ ಅಮ್ಮ, ಅಪ್ಪ, ಅಬ್ಬ, ಅಕ್ಕಿ, ನುಗ್ಗಿ, ಕಟ್ಟೆ, ಅಕ್ಕಿ, ಬಟ್ಟೆ, ಗಜ್ಜೆ, ಭತ್ತ, ಗುಟ್ಟ, ಅನ್ನ, ಹುಗ್ಗಿ, ಕಳ್ಳು, ಲಕ್ಕೆ. ವಿಜಾತಿ ಸಂಯುಕ್ತಾಕ್ಷರಗಳು ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರಗಳಿಗೆ ಸ್ವರಗಳು ಬಂದು ಸೇರುವುದಕ್ಕೆ ವಿಜಾತಿ ಸಂಯುಕ್ತಾಕ್ಷರಗಳು ಎನ್ನುವರು. ಭಿಕ್ಷೆ, ಸ್ವಲ್ಪ, ಬಿತ್ತ, ಸಾಕ್ಷಿ, ಶಕ್ತಿ, ಲಾಸ್ಯ, ಭೋಗ್ಯ, ಸತ್ಯ, ಕಷ್ಟ, ಭಕ್ತಿ, ನಿತ್ಯ, ವಿದ್ಯಾ. ಧನ್ಯವಾದಗಳು.